ಎಲ್ಲರಿಗೂ ನಮಸ್ಕಾರ. ನಾನು ಕೆ ವಿ ಶ್ರೀನಿವಾಸ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರು. ಪ್ರಿಯ ವಿದ್ಯಾರ್ಥಿಗಳೇ, ಪ್ರಥಮ ವರ್ಷದ BA HEP ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಮೊದಲ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂಥ ವಿಧಾನಗಳು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈ ಕಂಟೆಂಟ್ನಲ್ಲಿ PPT ಸ್ಟಡಿ ಮೆಟೀರಿಯಲ್ಸ್ ಇವೆಲ್ಲವನ್ನು ಸಬ್ಮಿಟ್ ಮಾಡಿದ್ದೀವಿ. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂಥ ವಿಧಾನಗಳಿಗೆ ಬಂದಾಗ ಅನೇಕ ವಿಧಾನಗಳು ನಾವು ಅಧ್ಯಯನ ಮಾಡ್ತೀವಿ. ಐತಿಹಾಸಿಕ ವಿಧಾನ, ಮೌಲ್ಯಾಧಾರಿತ ವಿಧಾನ, ವರ್ತನಾ ವಿಧಾನ, ಉತ್ತರ ವರ್ತನ ವಿಧಾನ, ಇನ್ನು ಅನೇಕ ವಿಧಾನಗಳು ಬರ್ತವೆ. ಈ ವಿಧಾನಗಳಲ್ಲಿ ಮುಖ್ಯವಾಗಿ ನಾವು ಇವತ್ತು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವ ವರ್ತನ ವಿಧಾನ ಅಥವಾ ನಡವಳಿಕಾ ವಿಧಾನ, ಈ ವಿಧಾನ ಅತ್ಯಂತ ಮುಖ್ಯವಾದ ಒಂದು ಅಪ್ರೋಚ್ ಆಗಿದ್ದು, ಇದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾತಾಡ್ತಾ ಹೋಗ್ತೀನಿ. ಮೊದಲು ನಾವು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಬಗ್ಗೆ ಸಂಕ್ಷಿಪ್ತ ಬ್ರೀಫ್ ಮಾಡೋಣ. ಟು ಕ್ಲಾರಿಫೈ ದ ಮೀನಿಂಗ್ ಆಫ್ ಬಿಹೇವಿಯರಲಿಸಮ್, ವಿದ್ಯಾರ್ಥಿಗಳಿಗೆ ವರ್ತನ ವಿಧಾನದ ಅರ್ಥವನ್ನು ಮನವರಿಕೆ ಮಾಡೋದು. ಟು ಗಿವ್ ದ ಡೆಫಿನೇಷನ್ಸ್ ಆಫ್ ಬಿಹೇವಿಯರಲಿಸಮ್, ವರ್ತನ ವಿಧಾನದ ವ್ಯಾಖ್ಯಾನಗಳನ್ನು ಕೊಡೋದು. ಟು ಎಲಾಬರೇಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬಿಹೇವಿಯರಲಿಸಮ್, ವರ್ತನಾ ವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ, ಗುಣಲಕ್ಷಣಗಳ ಬಗ್ಗೆ ಮಾಹಿತಿ ಕೊಡೋದು. ಟು ಎನೇಬಲ್ ಸ್ಟೂಡೆಂಟ್ಸ್ ಟು ಹ್ಯಾವ್ ಅ ಕ್ರಿಟಿಕಲ್ ವ್ಯೂ ಆಫ್ ಬಿಹೇವಿಯರಲಿಸಮ್, ವರ್ತನ ವಿಧಾನವನ್ನು ವಿಶ್ಲೇಷಣೆ ಮಾಡೋದು. ಟು ಎನೇಬಲ್ ಸ್ಟೂಡೆಂಟ್ಸ್ ಟು ಫೈಂಡ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಬಿಹೇವಿಯರಲಿಸಮ್, ವರ್ತನವಾದ ಹೊಂದಿರತಕ್ಕಂಥ ಗುಣ ಮತ್ತು ದೋಷಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡೋದು. ದ ಮೀನಿಂಗ್ ಆಫ್ ಬಿಹೇವಿಯರಲಿಸಮ್, ವರ್ತನ ವಿಧಾನದ ಅರ್ಥದ ಬಗ್ಗೆ ಮಾತಾಡ್ತಾ ಹೋಗೋಣ. ವರ್ತನ ವಿಧಾನವು ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ, ಪ್ರಯೋಗಾತ್ಮಕವಾಗಿ, ಸಮಗ್ರವಾಗಿ ಅಧ್ಯಯನ ಮಾಡುವ ಮುಖ್ಯ ಉದ್ದೇಶವನ್ನು ಹೊಂದಿತು. ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡಿ ರಾಜ್ಯಶಾಸ್ತ್ರದಿಂದ ವಿಜ್ಞಾನವನ್ನು ಹೊರತರುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ವರ್ತನ ಕ್ರಾಂತಿ 20ನೇ ಶತಮಾನದ ಬೆಳವಣಿಗೆಯಾಗಿದೆ. ಇದು ಮಾನವನ ರಾಜಕೀಯ ವರ್ತನೆಯನ್ನು ಅಧ್ಯಯನ ಮಾಡುವ ಮೂಲಕ ರಾಜಕೀಯ ವಿದ್ಯಮಾನಗಳನ್ನು ಅನುಭವಾತ್ಮಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಪ್ರಯತ್ನ ಪಡುತ್ತದೆ. ಇದು ದತ್ತಾಂಶ ಸಂಗ್ರಹಣೆಯ ಸಹಾಯದಿಂದ ಮಾನವನ ವರ್ತನೆಯನ್ನು ವಿಶ್ಲೇಷಣೆ ದೃಷ್ಟಿಕೋನವನ್ನು ಹೊಂದಿದೆ. ಇದನ್ನು ನೂತನವಾದ, ನಡವಳಿಕವಾದ, ಚರ್ಯಾತ್ಮಕವಾದ ಎಂದು ಕೂಡ ಕರಿತೀವಿ. ವರ್ತನವಾದದ ಪ್ರತಿಪಾದಕರು ರಾಜಕೀಯ ವಿದ್ಯಮಾನಗಳನ್ನು ಕೇವಲ ಸೈದ್ಧಾಂತಿಕವಾಗಿ ಅಧ್ಯಯನ ಮಾಡುವುದಿಲ್ಲ. ರಾಜ್ಯಶಾಸ್ತ್ರವನ್ನು ಸಂಶೋಧಕನ ನೇರ ರಾಜಕೀಯ ಅನುಭವಗಳ ಸೆಲೆಯಿಂದ ಮಾನವನ ರಾಜಕೀಯ ವರ್ತನೆಯನ್ನು ಅವಲೋಕನ ಮಾಡುವುದರಿಂದ ಇತರೆ ವಿಜ್ಞಾನಗಳಂತೆಯೇ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯ ಎಂದು ವರ್ತನವಾದಿಗಳು ಅಭಿಪ್ರಾಯವನ್ನು ಕೊಡ್ತಾರೆ. 20ನೇ ಶತಮಾನದ ಆರಂಭದಲ್ಲಿಯೇ ವರ್ತನೆ ಅಥವಾ ನಡವಳಿಕೆ ಈ ಪದವು ರಾಜ್ಯಶಾಸ್ತ್ರದ ಶಬ್ದ ಭಂಡಾರಕ್ಕೆ ಸೇರಿದು. 1940ರ ನಂತರದ ಹೆಚ್ಚು ಪ್ರಬುದ್ಧಮಾನಕ್ಕೆ ಇದು ಬರ್ತದೆ. ಬಿಹೇವಿಯರ್ ಎಂಬ ಈ ಇಂಗ್ಲಿಷ್ ಪದದ ಕನ್ನಡ ಅನುವಾದ ವರ್ತನೆ, ನಡವಳಿಕೆ ಅಥವಾ ಮಾನವನ ಚರ್ಯೆ ಎಂತಲೂ ಕೂಡ ಕರೆಯುತ್ತೀವಿ. ಬ್ರಿಟಿಷ್ ರಾಜಕೀಯ ಚಿಂತಕ ಗ್ರಹಾಂ ವಾಲ್ಸ್ ಮತ್ತು ಆರ್ಥರ್ ಬ್ಲೆಂಟ್ಲಿ ವರ್ತನವಾದದ ಮೂಲಕ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವಂತೆ ರಾಜಕೀಯ ಸಂಶೋಧಕರಿಗೆ ಕರೆಯನ್ನು ನೀಡುತ್ತಾರೆ. ನಾವು ವರ್ತನವಾದದ ವ್ಯಾಖ್ಯಾನಗಳ ಬಗ್ಗೆ ಡೇವಿಡ್ ಈಸ್ಟನ್ ತಮ್ಮದೇ ಆದ ಒಂದು ವೈಜ್ಞಾನಿಕವಾದ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾರೆ. ಮುಂದೆ ನೋಡ್ತೀವಿ, ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬಿಹೇವಿಯರಲಿಸಮ್ ಆಸ್ ಗಿವನ್ ಬೈ ಡೇವಿಡ್ ಈಸ್ಟನ್. ವರ್ತನ ವಿಧಾನಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಂತಹ ರಾಜಕೀಯ ಚಿಂತಕ ಡೇವಿಡ್ ಈಸ್ಟನ್. ಡೇವಿಡ್ ಈಸ್ಟನ್
ತನ್ನ ಶ್ರೇಷ್ಠ ಕೃತಿಯಾದ ದ ಪೊಲಿಟಿಕಲ್ ಸಿಸ್ಟಮ್ ಎಂಬ ಕೃತಿಯಲ್ಲಿ ವರ್ತನಾ ವಿಧಾನ ಹೊಂದಿರತಕ್ಕಂಥ ವಿಶಿಷ್ಟ ಗುಣಲಕ್ಷಣಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅವರನ್ನು ಒಂದೊಂದಾಗಿ ಪಟ್ಟಿ ಮಾಡೋಣ. ದ ಡೇವಿಡ್ ಈಸ್ಟನ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ exponents and the founder of the behavioralism, the political school of thoughts, has summed up behavioralism around 8 characteristic features. These are: number 1, regulation, ಕ್ರಮಬದ್ಧತೆ; number 2, verification, ದೃಢೀಕರಣ; number 3, techniques, ತಾಂತ್ರಿಕತೆ; number 4, ಕ್ವಾಂಟಿಫಿಕೇಶನ್, ಪರಿಮಾಣಾತ್ಮಕತೆ; 5ನೇದು ವ್ಯಾಲ್ಯೂಸ್, ಮೌಲ್ಯಗಳು; 6ನೇದು ಸಿಸ್ಟಮೈಸೇಷನ್, ವ್ಯವಸ್ಥಿತತೆ; 7, ಪ್ಯೂರ್ ಸೈನ್ಸ್, ಪರಿಶುದ್ಧ ವಿಜ್ಞಾನ; 8ನೇದು ಇಂಟಿಗ್ರೇಷನ್, ಸಮಗ್ರತೆ. ಈ 8 ಅಂಶಗಳು ವರ್ತನಾ ವಿಧಾನದ 8 ಆಧಾರ ಸ್ತಂಭಗಳು ಅಂತ ಕರಿತೀವಿ. ಇದರ ಬಗ್ಗೆ ಬ್ರೀಫ್ ಆಗಿ ಮಾತಾಡ್ತಾ ಹೋಗೋಣ. ಫಸ್ಟ್ ಒನ್, ರೆಗ್ಯುಲೇಷನ್. ವರ್ತನಾ ವಿಧಾನದ ಅತ್ಯಂತ ಪ್ರಮುಖವಾದ, ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಮೊದಲ ಆಧಾರ ಸ್ತಂಭ ಅಂತಂದ್ರೆ ಕ್ರಮಬದ್ಧತೆ. ವ್ಯಕ್ತಿಯಲ್ಲಿನ ರಾಜಕೀಯ ನಡವಳಿಕೆಯ ಸಂಶೋಧನೆಯಿಂದ ಕೇವಲ ವಿವೇಚನಾಪೂರಿತವಾದ ಏಕರೂಪತೆಯನ್ನು ಕಾಣಬಹುದಾಗಿದ್ದು, ಇದರ ಸಹಾಯದಿಂದ ಸಾಮಾನ್ಯ ನಿಯಮಗಳನ್ನು ಮತ್ತು ಸಿದ್ಧಾಂತಗಳನ್ನು ಕ್ರಮಬದ್ಧತೆಯಿಂದ ನಾವು ಕಾಣಬಹುದು. The behavioralist holds the opinion that human behavior, dispute its differences, shows some remarkable uniformity in political behavior, which can be generalized and formulated into a systematic theory. ಎರಡನೇ ಅತಿ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ವೆರಿಫಿಕೇಶನ್. The behavioralists do not accept anything as granted like the traditionalist. ಸಾಮಾನ್ಯವಾಗಿ ವರ್ತನಾ ವಿಧಾನಗಳು ರಾಜಕೀಯವನ್ನ ಸಾಂಪ್ರದಾಯಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಇವರು ಹೋಗಿಲ್ಲ. Do not believe in the abstract political theory, rather they verify and test everything. ಎಲ್ಲವನ್ನು ಕೂಡ ಇವರು ಬಹಳ ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಅದನ್ನು ದತ್ತಾಂಶ ಸಂಗ್ರಹಣೆಯ ಮೂಲಕ ಅದನ್ನು ದೃಢೀಕರಣ ಮಾಡಿ, ವೆರಿಫಿಕೇಶನ್ ಮಾಡಿ ರಾಜಕೀಯ ವಿಚಾರಗಳನ್ನು ಇವರು ಒಪ್ಪಿಕೊಳ್ಳುವುದು. ಮೂರನೇ ವಿಧಾನ ಟೆಕ್ನಿಕ್ಸ್. ಮಾನವನ ವಾಸ್ತವಿಕವಾದ ವರ್ತನೆ ಪರೀಕ್ಷೆ ಮತ್ತು ದೃಢೀಕರಣತೆಯ ನಂತರ ತಾಂತ್ರಿಕತೆ ಬರುತ್ತದೆ. ರಾಜಕೀಯ ವಿಜ್ಞಾನಿಗಳು ತಮ್ಮ ನಿರ್ದಿಷ್ಟವಾದ ವಸ್ತು ವಿಷಯದ ಅಧ್ಯಯನಕ್ಕೆ ಹಾಗೂ ಸಂಶೋಧನೆಗೆ ಅವಶ್ಯಕವೆನಿಸಿದ ವ್ಯವಸ್ಥಿತವಾದ ತಾಂತ್ರಿಕತೆಯನ್ನು ಬಳಸಿಕೊಳ್ಳುವುದಕ್ಕೆ ಆದ್ಯತೆಯನ್ನು ನೀಡುತ್ತಾರೆ. ಮಾನವ ರಾಜಕೀಯ ವರ್ತನೆಗಳನ್ನು ಅಧ್ಯಯನ ಮಾಡುವುದು ಅತಿ ಸುಲಭವಲ್ಲ. ಇದನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕೆಂದಾಗ ಆಧುನಿಕ ತಂತ್ರಜ್ಞಾನವನ್ನ, ತಾಂತ್ರಿಕತೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಳಸ್ಕೊಳ್ಬೇಕಾಗ್ತದೆ. ಟೂಲ್ಸ್ ಅನ್ನ ಬಹಳ ವ್ಯವಸ್ಥಿತವಾಗಿ ಬಳಸ್ಕೊಳ್ಬೇಕು. ಕ್ವಾಂಟಿಫಿಕೇಶನ್. ಮಾನವನ ವರ್ತನೆಯನ್ನು ದತ್ತಾಂಶ ಸಂಗ್ರಹಣೆಯ ಸಹಾಯದಿಂದ ಅಧ್ಯಯನ ಮಾಡುವುದರಿಂದ ಸ್ಪಷ್ಟವಾದ ಪರಿಣಾಮಕಾರಿತೆಯನ್ನು ಕಂಡು ಹಿಡಿಯಬಹುದಾಗಲಿ ಎಂದು ಡೇವಿಡ್ ಈಸ್ಟನ್ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ. The behavioralist contend that a researcher cannot properly explain political phenomena, nor can be safely predict a political result for the future without measurement and qualification. ಐದನೇದು ವ್ಯಾಲ್ಯೂಸ್, ಮೌಲ್ಯಗಳು. ಮೌಲ್ಯಗಳ ಹೊರತಾಗಿ ರಾಜಕೀಯವನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದ ಮಾಡ್ತಾರೆ. ನೈತಿಕತೆ ಅಥವಾ ಮೌಲ್ಯ ಮತ್ತು ವಾಸ್ತವಿಕತೆಯ ಹಾಗೂ ಅನುಭವಾತ್ಮಕತೆಗಳು ಬೇರೆ ಬೇರೆಯಾದವು ಎಂಬುದು ವರ್ತನವಾದಿಗಳ ಅಭಿಪ್ರಾಯ.
ಆದ್ದರಿಂದ ರಾಜ್ಯಶಾಸ್ತ್ರದ ವಸ್ತು ವಿಷಯ ಹಾಗೂ ಮೌಲ್ಯ ಬೇರೆ ಬೇರೆಯಾದವುಗಳಾಗಿದ್ದು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಬೇಕಾಗುತ್ತದೆ. It is the greatest fight of differences between the behavioralist and the traditionalist. Over the question of value utility, while the behavioralist the believe in value free study, the traditionalist believe in value led study. ಆರನೇದು ಸಿಸ್ಟಮೈಸೇಷನ್, ವ್ಯವಸ್ಥಿತತೆ. ವರ್ತನವಾದವು ರಾಜ್ಯಶಾಸ್ತ್ರದಲ್ಲಿ ಸಂಶೋಧನೆಗೆ ಮಾಡಬೇಕಾದರೆ ಸಂಶೋಧನೆ ಸುವ್ಯವಸ್ಥಿತವಾಗಿರಬೇಕು, ಅಚ್ಚುಕಟ್ಟಾಗಿರಬೇಕು. ದ ಬಿಹೇವಿಯರಲಿಸ್ಟ್ believes that research in political science must be systematic, by which they mean that it must be theory oriented and theory directed. ಎಲ್ಲರೂ ಫ್ಯೂಡ್ ಸೈನ್ಸ್, ಪರಿಶುದ್ಧ ವಿಜ್ಞಾನ. ವರ್ತನ ವಿಧಾನಗಳ ಮೂಲ ವಿಧಾನ ರಾಜ್ಯಶಾಸ್ತ್ರ ಒಂದು ಪರಿಶುದ್ಧವಾದ ವಿಜ್ಞಾನ. The behavioralists by and large insist on what they call the pure science approach. ರಾಜ್ಯಶಾಸ್ತ್ರ ಎಂಬುದು ಒಂದು ವಿಜ್ಞಾನ. ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದಾಗ ರಾಜ್ಯಶಾಸ್ತ್ರಕ್ಕೆ ವಿಜ್ಞಾನದ ಒಂದು ತಳಹದಿಯನ್ನು, ವಿಜ್ಞಾನದ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಡಬಹುದು ಅಂತ. ಇದು ಇಂಟಿಗ್ರೇಷನ್, ಸಮಗ್ರತೆ. ಫೈನಲಿ ದ ಬಿಹೇವಿಯರಲಿಸ್ಟ್ ಬಿಲೀವ್ ದಟ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಫಿನಾಮಿನಾ cannot be studied in isolation. ಇವರು ಸಮಗ್ರತೆಗೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಾರೆ. ರಾಜಕೀಯದಲ್ಲಿ ಒಂದು ಸಮಗ್ರತೆಯನ್ನು ನಾವು ಕಂಡುಕೊಂಡಾಗ ಮಾತ್ರ ರಾಜ್ಯಶಾಸ್ತ್ರವನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡಬಹುದು ಅಂತ. ಈ ಮೇಲ್ಕಂಡು 8 ವಿಶಿಷ್ಟವಾಗಿರ್ತಕ್ಕಂಥ ಗುಣಲಕ್ಷಣಗಳು ವರ್ತನ ವಿಧಾನದ ಆಧಾರ ಸ್ತಂಭಗಳು ಅಂತ ಕರಿತೀವಿ. ಇದರ ಬಗ್ಗೆ ಡೇವಿಡ್ ಈಸ್ಟನ್ ಬಹಳ ವೈಜ್ಞಾನಿಕವಾಗಿ ಸರಳವಾಗಿ ತನ್ನ ಕೃತಿಯನ್ನು ಮಂಡಿಸ್ತಾ ಹೋಗ್ತಾರೆ. The criticism of behavioralism. Behavioralism concerns more in the techniques than result. Behavioralism emphasizes the importance of behavioral effect and the cross-institutional effects. Study of the politics can never be value-free. Behavioralism emphasizes static rather than current situations. Difficulties in studying ever-changing behavior then limit knowledge. ವರ್ತನ ವಿಧಾನ ಇಷ್ಟೆಲ್ಲ ವೈಜ್ಞಾನಿಕ ಮಾಹಿತಿಯನ್ನು ಕೊಟ್ಟರು ಕೂಡ ಅನೇಕ ರಾಜಕೀಯ ಚಿಂತಕರು ಈ ವಿಧಾನವನ್ನು ನೇರವಾಗಿ ಟೀಕೆ ಮಾಡೋದು ಉಂಟು. ಈ ವಿಧಾನವನ್ನು ಕ್ರಿಟಿಸಿಸಮ್ ಮಾಡ್ತಾರೆ. ನಾವು ಸಂಕ್ಷಿಪ್ತವಾಗಿ ಮಾತಾಡ್ತಾ ಹೋಗೋಣ ಈ ವಿಧಾನ ಹೊಂದಿರತಕ್ಕಂಥ ದೋಷಗಳಿಗೇನು ಅಂತ. ಈ ವಿಧಾನ ಅಸ್ಪಷ್ಟವಾದದ್ದು ಮತ್ತು ವರ್ತನವಾದಿಗಳಲ್ಲಿ ಒಮ್ಮತವಾದ ಅಭಿಪ್ರಾಯ ಇರಲಿಲ್ಲ ಅಂತ ಬಹುತೇಕ ರಾಜಕೀಯ ಚಿಂತಕರು ಟೀಕೆ ಮಾಡ್ತಾರೆ. ಎರಡನೇದು, ಈ ವಿಧಾನ ವಿಜ್ಞಾನಕ್ಕೆ ಅತಿ ಹೆಚ್ಚು ಒತ್ತಡ ಕೊಡುತ್ತೆ, ಆದರೆ ನೈತಿಕ ಮೌಲ್ಯಗಳಿಗೆ ಮತ್ತು ಇತಿಹಾಸಕ್ಕೆ ಯಾವುದೇ ಗಮನವನ್ನು ಕೊಡುವುದಿಲ್ಲ ಅಂತ. ಮತ್ತೊಂದು ದೋಷ ಅಂದ್ರೆ ವರ್ತನ ವಿಧಾನ ಕೇವಲ ಅಮೆರಿಕ ದೇಶಕ್ಕೆ ಮಾತ್ರ ಸೀಮಿತವಾಯಿತು. ಇದರ ಒಂದು ಅಧ್ಯಯನ ವಿಶ್ವವ್ಯಾಪ್ತಿ ಹಬ್ಬಲಿಕ್ಕೆ ಅವಕಾಶ ಆಗಲಿಲ್ಲ ಅಂತ ಕೆಲವರು ಟೀಕೆ ಮಾಡ್ತಾರೆ. ಬಹುತೇಕ ರಾಜಕೀಯ ಚಿಂತಕರ ವರ್ತನ ವಿಧಾನ ಕೇವಲ ಪ್ರಸ್ತುತ ರಾಜಕೀಯ ವರ್ತನೆಗಳಿಗೆ ಮಾತ್ರ ಆದ್ಯತೆ ಕೊಡ್ತಾರೆ. ಮುಂದೆ
ಸಂಭವಿಸಬಹುದಾಗಿರತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಇವರು ಅಧ್ಯಯನ ಮಾಡುವುದಿಲ್ಲ ಅಂತ ಕೂಡ ಟೀಕೆ ಉಂಟು. ಏನೇ ಆಗಲಿ ವರ್ತನ ವಿಧಾನ ಎಷ್ಟೇ ಟೀಕೆಗಳಿಂದ ಕೂಡಿದ್ರು ಕೂಡ ರಾಜಶಾಸ್ತ್ರವನ್ನು ಅಧ್ಯಯನ ಮಾಡುವುದರಲ್ಲಿ ಅದರದೇ ಆದ ಒಂದು ವಿಶಿಷ್ಟವಾದ ಒಂದು ಗಟ್ಟಿ ಸ್ಥಾನವನ್ನು ಒದಗಿಸಿಕೊಡುತ್ತೆ. ವರ್ತನ ವಿಧಾನ ಹೊಂದಿರತಕ್ಕಂಥ ಗುಣಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ. ಮೆರಿಟ್ಸ್ ಬಿಹೇವಿಯರಲಿಸಮ್. ಇಟ್ಸ್ ಗಿವ್ಸ್ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಫಾರ್ ನ್ಯಾಚುರಲ್ ಸೈಡ್ ಆಫ್ ನ್ಯಾಚುರಲ್ ಡಿಬೇಟ್ಸ್. ಇದು ರಾಜ್ಯಶಾಸ್ತ್ರಕ್ಕೆ ಒಂದು ಗಟ್ಟಿಯಾದ ಸ್ಟ್ರಾಂಗ್ ಒಂದು ಅಡಿಪಾಯವನ್ನು ಒದಗಿಸಿಕೊಡುತ್ತೆ. ಇಟ್ಸ್ ಗಿವ್ಸ್ ಲಿಟಲ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅಂಡ್ ಮೆಥಡ್ಸ್ ಟು ಫ್ರೇಮ್ ಬಿಹೇವಿಯರ್ ದಟ್ ಇಟ್ rewards in education. It uses a continuous experimental methods of research enhance credibility of science as scientific discipline. ಕನ್ಕ್ಲೂಸ್ ಬರೋಣ. ವರ್ತನ ವಿಧಾನ ರಾಜಶಾಸ್ತ್ರ ವಿಭಾಗದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ಕಂಡುಕೊಂಡು 20ನೇ ಶತಮಾನದಲ್ಲಿ ರಾಜಶಾಸ್ತ್ರದ ಒಂದು ದೊಡ್ಡ ಒಂದು ಅಲೆಯನ್ನು ಸೃಷ್ಟಿ ಮಾಡದಂತಹ ಈ ಒಂದು ವಿಧಾನ ರಾಜಶಾಸ್ತ್ರಕ್ಕೆ ಒಂದು ಗಟ್ಟಿಯಾದ ಒಂದು ಅಡಿಪಾಯವನ್ನು, ಒಂದು ವಿಜ್ಞಾನದ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟು ಮಾನವನ ರಾಜಕೀಯ ವಿದ್ಯಮಾನಗಳನ್ನು ಪ್ರಯೋಗಾತ್ಮಕವಾಗಿ ವಾಸ್ತವಿಕವಾಗಿ ದತ್ತಾಂಶ ಸಂಗ್ರಹಗಳ ಮೂಲಕ ವಸ್ತುನಿಷ್ಠವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡುತ್ತೆ. ಅದಕ್ಕೆ ಈ ವಿಧಾನ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಒಂದು ಗಟ್ಟಿಯಾದ ಒಂದು ಸ್ಥಾನಮಾನವನ್ನು ಉಳಿಸಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ವಿಧಾನ ರಾಜಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಒಂದು ಚೌಕಟ್ಟನ್ನು ಅಡಿಪಾಯವನ್ನು ಒದಗಿಸಿಕೊಡ್ತು ಅಂತಂದರೆ ಅತಿಶಯೋಕ್ತಿಯಾಗಲ್ಲ. ಈ ಒಂದು ವಿಷಯ ಟಾಪಿಕ್ಕು ಎಕ್ಸಾಮ್ನಲ್ಲಿ ಕೇಳುವಂಥ ಪ್ರಶ್ನೆ ಇದು. ವರ್ತನ ವಿಧಾನದ ಅರ್ಥ ಮತ್ತು ಅದರ ಪ್ರಮುಖ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ಬರೆಯಿದಂಥ ಕ್ವಶನ್ ಬಂದಾಗ ವಿದ್ಯಾರ್ಥಿಗಳು ವರ್ತನ ವಿಧಾನ, ಬೆಳೆದು ಬಂದ ಹಾದಿ, ಅರ್ಥ, ವ್ಯಾಖ್ಯಾನ, ಅದರ ಪ್ರಮುಖ ಲಕ್ಷಣಗಳು, ಅದರ ಗುಣ ಮತ್ತು ದೋಷಗಳು ಮತ್ತು ಉಪಸಂಹಾರ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ಬರೆದಿದ್ದೆ ಆದರೆ ಅತಿ ಹೆಚ್ಚಿನ ಅಂಕಗಳು ನಿಮಗೆ ಸಿಗುತ್ತೆ. ವರ್ತನ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪ್ರಶಂಸೆಯನ್ನು ಕೂಡ ಮಾಡಿದ್ದೀನಿ. ವ್ಯಾಖ್ಯಾನದ ಬಗ್ಗೆ ಮಾತಾಡ್ತಾ ಹೋಗೋಣ. Which country first used behavioralism in political science? ಯಾವ ದೇಶ ವರ್ತನಾ ವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡುತ್ತೆ ಅಂತ? ಇದಕ್ಕೆ ಉತ್ತರ ಬಿ, ಅಮೆರಿಕ. Name the book titled Frank Kent. ಫ್ರಾಂಕ್ ಕೆಂಟ್ ರವರ ಗ್ರಂಥ ಯಾವುದು ಅಂತ? ಇದಕ್ಕೆ ಸೂಕ್ತ ಉತ್ತರ ಪೊಲಿಟಿಕಲ್ ಬಿಹೇವಿಯರ್. ಬಿಹೇವಿಯರಲಿಸಮ್ ಬೇಸ್ಡ್ ಆನ್, ಇದಕ್ಕೆ ಸೂಕ್ತ ಉತ್ತರ ಸೈಂಟಿಫಿಕ್ ಮೆಥಡ್. ಇನ್ನು ಅನೇಕ ಪ್ರಶ್ನೆಗಳು ಇದೆ. ಕ್ಲಾಸಸ್ ಓಪನ್ ಆದಾಗ ಇದರ ಬಗ್ಗೆ ನಾವು ಸುದ್ದಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಕಂಟೆಂಟಲ್ಲಿ ವಿಡಿಯೋದಲ್ಲಿ ಎಲ್ಲವನ್ನ ಸಮಗ್ರವಾಗಿ ಅಧ್ಯಯನ ಮಾಡೋಕ್ಕಾಗೋದಿಲ್ಲ. ಓಕೆ, ಧನ್ಯವಾದಗಳು.